ಎಲ್ಲರಿಗೂ ನಮಸ್ಕಾರ. ನಾನು ಸ್ವಾತಿ. ಇದು ಸೋಮವಾರದ ವಿಡಿಯೋ ಆಗಿರುತ್ತೆ. ನಾನು ಸೋಮವಾರ ಆಗಿದ್ದರಿಂದ ಬೆಳಗ್ಗೆ 4 ಗಂಟೆಗೆ ಎದ್ದು ಪೂಜೆ ಎಲ್ಲ ಮುಗಿಸಿದ್ದೀನಿ. ಪೂಜೆ ತಲೆ ಎಲ್ಲ ಬಾಚ್ಕೊಂಡು ಟಿಫನ್ಗೋಸ್ಕರ ರೆಡಿ ಮಾಡೋಣ ಅಂತ ಅಡುಗೆ ಮನೆ ಬಂದಿದ್ದೀನಿ. ಇವತ್ತು ಟಿಫನ್ನು ಪೂರಿ ಮತ್ತು ರಾಜ್ಮಾ ಕಾಳು ತಂದಿದೆ. ಅದ್ರ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಒಂದು ಬೌಲಲ್ಲಿ ಒಣಮೆಣಸು, ಮತ್ತೊಂದು ಬೌಲಲ್ಲಿ ಗಸಗಸೆ ಮತ್ತು ಗೋಡಂಬಿನ ಬಿಸಿನೀರಲ್ಲಿ ನೆನೆಸ್ಕೊಂಡಿದ್ದೀನಿ. ಮತ್ತು ಈ ಕಡೆ ನಾನು ರಾಜ್ಮಾ ಕಾಳು ಮತ್ತು ನೆನೆಸಿಟ್ಟಿದ್ದಲ್ವ ನೈಟ್ ಇಡೀ ಅದನ್ನು ಮತ್ತು ಆಲೂಗಡ್ಡೆನ ಕುಕ್ಕರಲ್ಲಿ ಹಾಕಿ ಬೇಯಿಸೋಕ್ಕಿಟ್ಟಿದ್ದೀನಿ. ಮತ್ತೊಂದು ಸೈಡಲ್ಲಿ ಒಂದು ಬಾಣಲಿಗೆ ಮೈದಾ ಹಿಟ್ಟು, ಚಿರೋಟಿ ರವೆ, ಸೋಡಾ ಪುಡಿ, ಉಪ್ಪು, ಸಕ್ಕರೆ, ಸ್ವಲ್ಪ ಹಾಲು, ಆಮೇಲೆ ಎಣ್ಣೆ ಇದಿಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ನಾದ್ಕೋತೀನಿ. ಯಾಕಂದರೆ ಗಂಟಿದ್ರೆ ಲಟ್ಟಿಸ್ಕೊಳ್ಳೋಕೆ ಸರಿಯಾಗಲ್ಲ ಮತ್ತು ಪೂರಿ ಕೂಡ ಉಬ್ಬಲ್ಲ. ಅದಕ್ಕೋಸ್ಕರ ಕ್ಲೀನಾಗಿ ನಾದ್ಕೋತೀನಿ ನಾನಿಲ್ಲಿ. ನಾನು ಈ ಥರ ಲಟ್ಟಿಸ್ಕೊಂಡು ಒಂದು ಕವರಲ್ಲಿ ಹಾಕಿ ಮುಚ್ಚಿಟ್ಕೋತೀನಿ. ಈ ಥರ ಕವರಲ್ಲಿ ಹಾಕಿ ಮುಚ್ಚಿಟ್ಕೊಳ್ಳೋದ್ರಿಂದ ಮೈದಾ ಹಿಟ್ಟು ಜೊತೆಗೆ ಚಿರೋಟಿ ರವೆ ಬೇಗ ನೆನ್ಕೊಳ್ಳುತ್ತೆ. ಮತ್ತು ಪಲ್ಯಗೋಸ್ಕರ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ 2 ಈರುಳ್ಳಿ, 2 ಟೊಮೆಟೊ ಹಣ್ಣನ್ನ ಹೆಚ್ಚಾಕೋತಾ ಇದ್ದೀನಿ. ಟೊಮೆಟೊ ಹಣ್ಣನ್ನ ನೋಡ್ಕೊಂಡು ಹೆಚ್ಚಾಕೊಳ್ಳಿ, ಹುಳ ಇರುತ್ತೆ ಅದಕ್ಕೋಸ್ಕರ. ಮತ್ತು ಕಾಯಿ ಹಾಕ್ಕೋತಾ ಇದ್ದೀನಿ. ಕಾಯಿ ಒಟ್ಟಿಗೆ ನೆನೆಸಿಟ್ಟಿದ್ನಲ್ಲ ಅದು ಗೋಡಂಬಿ ಮತ್ತು ಗಸಗಸೆನ ಅದು ನೀರು ತೆಗೆದು ಅದೆರಡನ್ನೂ ಹಾಕೋತಾ ಇದ್ದೀನಿ. ಮತ್ತು ಒಣಮೆಣಸನ್ನ ನೀರು ಸಮೇತ ಹಾಕೋತಾ ಇದ್ದೀನಿ. ಯಾಕೆಂದರೆ ಅದರಲ್ಲಿ ಖಾರ ಬಿಟ್ಟಿರುತ್ತೆ, ಅದಕ್ಕೋಸ್ಕರ ನೀರು ಸಮೇತ ಒಣಮೆಣಸನ್ನ ಹಾಕೋತಾ ಇದ್ದೀನಿ. ಅದರೊಟ್ಟಿಗೆ ನಾನಿಲ್ಲಿ ಧನಿಯಾ ಪುಡಿ, ಖಾರದ ಪುಡಿ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಒಣಶುಂಠಿ ಮತ್ತು 1-2 ಎಸಳು ಬೆಳ್ಳುಳ್ಳಿನ ಹಾಕೋತೀನಿ. ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಅಂದರೆ ನೈಸಾಗಿ ಗ್ರೈಂಡ್ ಮಾಡ್ಕೊಬರಬೇಕು. ನೈಸಾಗಿ ಗ್ರೈಂಡ್ ಆದ ನಂತರ ನಾನಿಲ್ಲಿ ಒಂದು ಬಾಣಲಿಯಲ್ಲಿ ಚಕ್ಕೆ ಲವಂಗ ಹಾಕ್ಕೊಂಡು ಈರುಳ್ಳಿನ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಕ್ಲೀನಾಗಿ ಫ್ರೈ ಮಾಡ್ಕೋತೀನಿ. ಫ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ ಖಾರ ಬಂದಿದ್ವಿ ಅಲ್ಲ ಮಸಾಲೆನ, ಅದನ್ನ ಹಾಕೋತಾ ಇದ್ದೀನಿ. ಡಿಸ್ಟರ್ಬ್ ಆಗ್ತಾಯಿದೆ, ನನ್ನ ಮಗಳು ಆಟಾಡ್ತಾ ಇದ್ದಾಳೆ, ಅದಕ್ಕೆ ಡಿಸ್ಟರ್ಬ್ ಆಗ್ತಾಯಿದೆ. ನಾನಿಲ್ಲಿ ಖಾರ ಹಾಕ್ಕೋತೀನಿ. ಖಾರ ಹಾಕ್ಕೊಂಡು ಅದ್ರ ಹಸಿ ವಾಸನೆ ಹೋಗಬೇಕು ಮತ್ತು ಅದರಲ್ಲಿ ಎಣ್ಣೆ ಕೂಡ ಬಿಡಬೇಕು. ಆ ರೀತಿ ನಾನಿಲ್ಲಿ ಖಾರನ ಫ್ರೈ ಮಾಡ್ಕೋತೀನಿ. ಈಗ ಹಸಿ ವಾಸನೆ ಇದ್ದರೆ ಪಲ್ಯ ಕೂಡ ಚೆನ್ನಾಗಲ್ಲ, ಅದಕ್ಕೋಸ್ಕರ ಆ ರೀತಿ ಫ್ರೈ ಮಾಡ್ಕೊಳ್ಳೋದು. ಈ ಥರ ಖಾರದಲ್ಲಿ ಎಣ್ಣೆ ಬಿಟ್ಟ ನಂತರ ನಾನಿಲ್ಲಿ ಕೂಗಿಸ್ಕೊಂಡಿದ್ವೆಲ್ಲ ಆಲೂಗಡ್ಡೆ ಮತ್ತು ರಾಜ್ಮಾ ಕಾಳನ್ನ ಅದನ್ನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋತೀನಿ. ಈ ಟೈಮಲ್ಲಿ ನೀವು ಮಸಾಲೆ ಏನಾದ್ರು ಕಮ್ಮಿ ಆಯಿತು ಅಂತ ಅನಿಸಿದ್ರೆ ನೀವು ಹಾಕ್ಕೋಬೋದು. ಖಾರ ಏನಾದ್ರು ಕಮ್ಮಿ ಆದರೆ ನನಗೆಲ್ಲ ಸರಿ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಉಪ್ಪು ಹಾಕಿದ್ದೀನಿ, ಅದು ಸ್ಕಿಪ್ ಆಗಿದೆ. ಉಪ್ಪು ಹಾಕ್ಕೊಂಡು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಆಯಿತು, ಪಲ್ಯ ರೆಡಿ ಆಯಿತು. ಮತ್ತು ಈ ಕಡೆ ನಾನು ಪೂರಿಗೋಸ್ಕರ ರೆಡಿ ಮಾಡ್ತಾಯಿದ್ದೀನಿ. ಪೂರಿನೂ ಲಟ್ಟಿಸ್ಕೊತಾ ಇದ್ದೀನಿ. ಕ್ಲೀನಾಗಿ ಈ ಥರ ಲಟ್ಟಿಸ್ಕೊತೀನಿ. ತೆಳುವಾಗಿ ಲಟ್ಟಿಸ್ಕೋಬೇಕು, ಯಾಕಂದರೆ ಪೂರಿ ಉಬ್ಬಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಮೇಲೆ ಲೇಯರ್ ತೆಳು ಬಂದು ಕೆಳಗೆ ದಪ್ಪ ಬಂದುಬಿಡುತ್ತೆ, ಅದು ಸರಿಯಾಗಲ್ಲ. ಅದಕ್ಕೋಸ್ಕರ ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಪೂರಿನ ಹಾಕ್ಕೊಂಡು ಮೇಲೆ ಒಂಚೂರು ಟ್ಯಾಪ್ ಮಾಡ್ತಾಯಿರಿ, ಅವಾಗ ಪೂರಿ ಉಬ್ಬಿಬಿಡುತ್ತೆ. ಎಣ್ಣೆ ಕಾದಿದ್ರೆ ಚೆನ್ನಾಗಿ ಉಬ್ಬುತ್ತೆ, ಎಣ್ಣೆ ಕಾಯಲಿಲ್ಲ ಅಂದರೆ ಅದು ಉಬ್ಬೋದಿಲ್ಲ. ನಿಜವಾಗ್ಲೂ ಪಲ್ಯ ಮತ್ತು ಪೂರಿ ತುಂಬಾ ಚೆನ್ನಾಗಿ ಬಂದಿತ್ತು. ಪೂರಿನೂ ಉಬ್ಬಿ ಚೆನ್ನಾಗಿ ಬಂದಿತ್ತು, ಎಲ್ಲ ಹೇಳ್ತಿದ್ವಿ ಚೆನ್ನಾಗಿ ಬಂದಿದೆ ಅಂತ. ಮತ್ತು ಈ ಕಡೆ ನಾನು ಸರ್ವ್ ಕೂಡ ಮಾಡ್ತಾಯಿದ್ದೀನಿ. ನಮ್ಮನೆ ಬೇಗ ಹೋಗಬೇಕು
ಕೊಡಬೇಕಂದು, ಅದಕ್ಕೆ ಅವರಿಗೋಸ್ಕರ ಒಂದು ಸ್ವಲ್ಪ ಬೇಗ ಮಾಡಿ ಕೊಟ್ಟಿದ್ದೀನಿ. ಅವರು ಇಷ್ಟ ಚೆನ್ನಾಗಿದೆ, ಸಂಜೆ ಬಂದು ತಿಂತೀನಿ ಇಟ್ಟಿರೋ ಅಂತ ಹೇಳಿ ಹೋದರು. ನಿಜವಾಗ್ಲೂ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಮತ್ತು ನನಗೊಂದು ಸ್ವಲ್ಪ ಇವಳು ಹಾಸ್ಪಿಟ್ಲಿಗೆ ಕೆಲಸ ಇರೋದ್ರಿಂದ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸು.